ಈಗಿನ ಕಾಲದಲ್ಲಿ ಹುಡುಗರ ಹಾಗೆ ಒಳ್ಳೆ ಕೆಲಸ ಮಾಡಿ ಕೈ ತುಂಬ ಸಂಪಾದನೆ ಮಾಡಿ ಆ ಒಂದು ಹಣದಿಂದ ತಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಬೇಕಂತ ತನ್ನ ಫ್ಯಾಮಿಲಿ, ಸ್ವಂತ ಊರು, ಫ್ರೆಂಡ್ಸ್ ಎಲ್ಲರನ್ನು ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಸ್ವಲ್ಪ ಜನ ಪಿಜಿಗಳಲ್ಲಿ ಉಳ್ಕೊಂಡ್ರೆ ಇನ್ನು ಸ್ವಲ್ಪ ಜನ ಶೇರಿಂಗ್ ಅಲ್ಲಿ ಒಂದು ರೂಮ್ ಅಥವಾ ಒಂದು ಫ್ಲಾಟ್ ಅನ್ನ ರೆಂಟ್ಗೆ ಪಡೆದು ಕೆಲಸ ಮಾಡ್ಕೊಂಡಿರ್ತಾರೆ. ಈಗ ಬೆಳಗ್ಗೆ ಇದ್ರೆ ಅವ್ರಿಗೆ ಮಾಡಕ್ಕೆ ಒಂದು ಕೆಲಸ ಇದೆ, ಮಂತ್ ಎಂಡ್ ಆದ್ರೆ ಸರ್ಟನ್ ಅಮೌಂಟ್ ಅಕೌಂಟ್ ಬಂದು ಬೀಳ್ತಾ ಇದೆ. ಬಂದ ಹಣದಿಂದ ಒಂದು ಫ್ಯಾಮಿಲಿನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದಾರೆ. ಈಗ ಅವ್ರ ಹತ್ರ ಇರುವಂತಹ ಸರ್ಕಲ್ ಏನಿದೆ ಎಲ್ಲ ಸಹ ಚೆನ್ನಾಗಿದೆ, ಕರೆಕ್ಟಾಗಿ ಕ್ರಿಯೇಟ್ ಕೂಡ ಆಗಿದೆ. ಈಗಿರ್ಬೇಕಾದ್ರೆ ಸಡನ್ ಆಗಿ ಒಬ್ಬ ವ್ಯಕ್ತಿ ರಾತ್ರಿ ನಮ್ಮ ಮನೆಗೆ ಬಂದು ನಮ್ಮನ್ನು ಸಾಯಿಸಿದ್ರೆ ಆ ನೋವು ಯಾವ ತರ ಇರುತ್ತೆ ಹೇಳಿ ನೀವೇ. ಈ ತರ ಇನ್ಸಿಡೆಂಟ್ ನಮ್ಮ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿದೆ. ಆಕೆ ಹೆಸರು ಶರ್ಮಿಳಾ ಅಂತ. ಈ ಶರ್ಮಿಳಾ ಅನ್ನೋರು ಯಾರು, ಈಕೆಯ ಕೇಸನ್ನು ಪೊಲೀಸರು ಯಾವ ರೀತಿ ಐಡೆಂಟಿಫೈ ಮಾಡಿದ್ರು, ವಿಕ್ಟಿಮ್ನ ಯಾವ ರೀತಿ ಅರೆಸ್ಟ್ ಮಾಡಿದ್ರು, ಅಲ್ಲದೆ ಈ ಶರ್ಮಿಳಾ ಮನೆಯಲ್ಲಿ ಹೊಗೆಯಂತೂ ಕಾಣಿಸ್ಕೊಂಡಿದ್ದು ಹೇಗೆ, ಒಬ್ಬ ಹುಡುಗ ಅಥವಾ ಹುಡುಗಿ ಒಂದು ಸಿಟಿ ಅಥವಾ ಬೇರೆ ಊರಿಂದ ಬೇರೆ ಸಿಟಿಗೆ ಶಿಫ್ಟ್ ಆಗ್ತಾ ಇದಾರೆ ಅಂದ್ರೆ ಅಲ್ಲಿ ತೆಗೆದುಕೋಬೇಕಾದಂತ ಮೇಜರ್ ಸೇಫ್ಟಿ ಕ್ರಮ ಅನ್ನೋದು ಏನು ಎಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ ಜೊತೆ ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತಾ. ಸೊ ಲೆಟ್ಸ್ ಕ್ರ್ಯಾಕ್ ಬ್ಯಾಂಗ್ಳೂರು ಟೆಕ್ ಶರ್ಮಿಳಾ ಕೇಸ್. ಶರ್ಮಿಳಾ 34 ವರ್ಷದ ಒಬ್ಬ ಯುವತಿ. ಇವರು ಮೂಲಂತಹ ಬಂದು ಚಿಕ್ಕಮಗಳೂರಿಗೆ ಸೇರಿದಂಥವ್ರು. ತುಂಬಾ ಆಸೆ ಕನಸನ್ನು ಕಟ್ಕೊಂಡು ಬೆಂಗಳೂರಿಗೆ ಬಂದು ಬೆಂಗಳೂರಿನ ರಾಮಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ ಅಲ್ಲಿ ಒಂದು 2 BHK ಅಪಾರ್ಟ್ಮೆಂಟ್ ಅನ್ನು ಬಾಡಿಗೆಗೆ ಪಡೆದು ತನ್ನ ಫ್ರೆಂಡ್ ಜೊತೆ ಇರ್ತಾಳೆ. ಈಕೆ ಅಸೆಂಚರ್ ಕಂಪನಿಯಲ್ಲಿ ಟೆಕ್ ಇಂಜಿನಿಯರ್ ಆಗಿ ಕೆಲಸ ಸಹ ಮಾಡ್ತಾ ಇರ್ತಾರೆ. ಇದೇ ತಿಂಗಳು ಅಂದ್ರೆ ಜನವರಿ 3ನೇ ತಾರೀಕು ರಾತ್ರಿ 9:30 ಸಮಯದಲ್ಲಿ ಶರ್ಮಿಳಾ ಮನೆಯಿಂದ ಹೊಗೆ ಬರೋದು ಕಾಣಿಸ್ಕೊಳ್ಳುತ್ತೆ. ಇದನ್ನು ನೋಡಿದ ಅಪಾರ್ಟ್ಮೆಂಟ್ ಓನರ್ ಡೈರೆಕ್ಟ್ ಆಗಿ ಫೈರ್ ಸ್ಟೇಷನ್ಗೆ ಕಾಲ್ ಮಾಡ್ತಾನೆ. ಇಮಿಡಿಯೇಟ್ ಆಗಿ ಪೊಲೀಸರು ಸಹ ಕಾಲ್ ಮಾಡ್ತಾನೆ. ರಾಮಮೂರ್ತಿ ನಗರದ ಪೊಲೀಸರು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಆಗಿ ಆ ಒಂದು ಪ್ಲೇಸ್ಗೆ ಎಂಟ್ರಿ ಸಹ ಕೊಡ್ತಾರೆ ವಿತಿನ್ ಮಿನಿಟ್ಸ್ ಅಲ್ಲಿ. ಶರ್ಮಿಳಾ ಮನೆಗೆ ರಿಪೋರ್ಟ್ ಆದ ಪೊಲೀಸರು ಶರ್ಮಿಳಾ ರೂಮ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಮನೆ ತುಂಬಾ ಹೊಗೆ ತುಂಬಿರುತ್ತೆ. ಅಲ್ಲಿರುವಂತಹ ಬೆಡ್ ಹಾಗೆ ವುಡ್ ವರ್ಕ್ ಎಲ್ಲ ಸುಟ್ಟು ಬೂದಿಯಾಗಿರುತ್ತೆ. ಶರ್ಮಿಳಾ ಮಾತ್ರ ಕಿಚನ್ ಅಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾಳೆ. ಇದನ್ನು ನೋಡಿದ ಪೊಲೀಸರು ಇಮಿಡಿಯೇಟ್ ಆಗಿ ಆಕೆಯನ್ನು ರೆಸ್ಕ್ಯೂ ಮಾಡಿ ರಾಮಮೂರ್ತಿ ನಗರದ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಜಾಯಿನ್ ಮಾಡ್ತಾರೆ. ಆದ್ರೆ ಅಲ್ಲಿ ಹೋಗುವ ಸಂದರ್ಭದಲ್ಲಿಯೇ ಆಕೆ ಮೃತಪಟ್ಟಿರ್ತಾಳೆ. ಇದನ್ನು ಡಾಕ್ಟರ್ ಕನ್ಫರ್ಮ್ ಮಾಡ್ತಾನೆ. ಪೊಲೀಸರು ಸಹ ಇನಿಷಿಯಲ್ ಆಗಿ ಒಂದು ಗ್ಯಾಸ್ ಲೀಕ್ ಇಂದ ಹೊಗೆ ತುಂಬಿಕೊಂಡಿದೆ, ಈ ಒಂದು ಕಾರಣದಿಂದಾಗಿ ಆಕೆ ಉಸಿರುಗಟ್ಟು ಸಾವನ್ನಪ್ಪಿದ್ದಾರೆ ಅನ್ಕೋತಾರೆ. ಬಟ್ ಹೋಗ್ತಾ ಹೋಗ್ತಾ ಈ ಕೇಸ್ ಡಾರ್ಕ್ ಆಗ್ತಾ ಹೋಗುತ್ತಾ. ಈಕೆಯನ್ನು ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಈ ರಿಪೋರ್ಟ್ ಅನ್ನು ಪೊಲೀಸರಿಗೆ ಕೊಡ್ತಾನೆ. ಇದರಲ್ಲಿ ಮೇನ್ ಆಗಿ 3 ಪಾಯಿಂಟ್ ಹೈಲೈಟ್ ಆಗಿ ಕಾಣಿಸುತ್ತೆ. ಈಕೆ ಸಾಯಬೇಕಾದ್ರೆ ತುಂಬಾ ಸ್ಟ್ರಗಲ್ ಪಟ್ಟಿದೆ, ಕೈ ಕಾಲಿನ ಮೇಲೆ ಫ್ರೆಶ್ ಗಾಯಗಳಿದೆ, ಉಸಿರುಗಟ್ಟಿ ಇವನು ಸಾವನ್ನಪ್ಪಿದ್ದಾಳೆ ಎಂದು ಕನ್ಫರ್ಮ್ ಆಗಿ ಈ ಒಂದು ರಿಪೋರ್ಟ್ಸ್ ಅಲ್ಲಿ ಬರುತ್ತೆ. ಪೊಲೀಸರು UDR ಕೇಸ್ ಅನ್ನು ಫೈಲ್ ಮಾಡ್ತಾರೆ. ಒಂದು ಗ್ಯಾಸ್ ಸೋರಿಕೆಯಿಂದ ಒಂದು ಫೈರ್ ಉಂಟಾಗಿ ಆ ಒಂದು ಹೊಗೆಯಲ್ಲಿ ಈಕೆ ಸಾವನ್ನಪ್ಪಿದ್ದಾಳೆ ಅಂತ ನಂಬ್ತಾರೆ. ಪೋಸ್ಟ್ ಮಾರ್ಟಮ್ ಆದ ನಂತರ ಡಾಕ್ಟರ್ ಕೊಡುವಂತಹ ಒಂದು ರಿಪೋರ್ಟ್ ಇಂದ ಪೊಲೀಸರು ಸಹ ಕನ್ಫರ್ಮ್ ಆಗುತ್ತೆ ಇದೊಂದು ಮರ್ಡರ್ ಕೇಸ್ ಅಂತ. ಇಲ್ಲಿ ಆಕೆಯ ಒಂದು ಕೈಗಾಲ ಮೇಲೆ ಒಂದು ಫ್ರೆಶ್ ಆದ ಗಾಯಗಳಾಗಿರುತ್ತೆ. ತುಂಬಾ ಸ್ಟ್ರಗಲ್ ಪಟ್ಟು ಈಕೆ ಸಾವನ್ನಪ್ಪಿರ್ತಾಳೆ. ಅಷ್ಟೊಂದು ಫೈರ್ ಆಕ್ಸಿಡೆಂಟ್ ಆದ್ರೂ ಕೂಡ ಈಕೆ ಒಂದು ಬಾಡಿ ಮೇಲೆ ಬರ್ನ್ ಮಾರ್ಕ್ಸ್ ಯಾವುದು ಸಹ ಇರೋದಿಲ್ಲ. ಇದನ್ನೆಲ್ಲ ನೋಡಿದ ಪೊಲೀಸರು ಸಹ ಇದು ಕನ್ಫರ್ಮ್ ಆಗುತ್ತೆ ಇದೊಂದು ಮರ್ಡರ್ ಅಂತ. ಪೊಲೀಸರಿಗೆ ಇದು ಮರ್ಡರ್ ಕೇಸ್ ಅಂತ ಕನ್ಫರ್ಮ್ ಆದ ನಂತರ ನೆಕ್ಸ್ಟ್ ಮಿನಿಟ್ ಅಲ್ಲಿ ಶರ್ಮಿಳಾ ಮನೆಗೆ ಒಂದು ರೀ ಎಂಟ್ರಿ ಕೊಡ್ತಾರೆ. ಅಲ್ಲಿ ಸೀನ್ ನ ರೀಕ್ರಿಯೇಟ್ ಸಹ ಮಾಡ್ತಾರೆ. ಬಟ್ ಅಲ್ಲಿ ಮೈನ್ ಆಗಿ ಶರ್ಮಿಳಾ ಮೊಬೈಲ್ ಮಿಸ್ಸಿಂಗ್ ಆಗಿರುತ್ತೆ. ಒಂದು ವೇಳೆ ಈ ಒಂದು ಮೊಬೈಲ್ ಫೈರಿಗೆ ಬಿದ್ದಿದ್ರು ಸಹ ಅದರ ಅವಶೇಷ ಮಾತ್ರ ಸಿಗಲಿಲ್ಲ. ಇಲ್ಲಿ ಶರ್ಮಿಳಾ ಮೊಬೈಲ್ ಮಿಸ್ ಆಗಿದೆ ಅಂತ ಅದನ್ನ ಟ್ಯಾಪ್ ಮಾಡಿ ಇಡ್ತಾರೆ. ನಂತರ ಅಲ್ಲಿಗೆ ಫಾರೆನ್ಸಿಕ್ ಟೀಮ್ ಸಹ ಬರುತ್ತೆ. ಅಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸಹ ಯಾವುದು ಸಹ ಸಿಗುದಿಲ್ಲ. ಈಗ ಶರ್ಮಿಳಾ ಮೊಬೈಲ್ ನಂಬರ್ ಅನ್ನು ತೆಗೆದುಕೊಂಡು ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ. ಯಾವ್ದಾದ್ರು ಬಾಯ್ ಫ್ರೆಂಡ್ ಇದಾರಾ ಇಲ್ಲದೆ ಬೇರೆಯವರು ಯಾರಾದ್ರೂ ಈಕೆಗೆ ಕಾಲ್ ಮಾಡಿದಾರ ಅಂತ ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ತಾ ಇರ್ತಾರೆ. ಶರ್ಮಿಳಾ ಮೊಬೈಲ್ ಅನ್ನು ಆಲ್ರೆಡಿ ಟ್ಯಾಪ್ ಅಲ್ಲಿ ಇಟ್ಟಿದ್ದ ಪೊಲೀಸರಿಗೆ ಸಡನ್ ಆಗಿ ಶರ್ಮಿಳಾ ಮೊಬೈಲ್ಗೆ ಸಿಗ್ನಲ್ ಬಂದು ವಿತಿನ್ ಮಿನಿಟ್ಸ್ ಅಲ್ಲಿ ಸಿಗ್ನಲ್ ಕಟ್ ಆಗುತ್ತೆ. ಪೊಲೀಸರಿಗೆ ಸಿಕ್ಕಂತಹ ಮೇಜರ್ ಕ್ಲೂ ಅಂತ ಇಟ್ಕೊಂಡು ಇದನ್ನ ಯಾವ ಟವರ್ ಇಂದ ಬಂದಿದೆ, ಯಾವ ಮನೆಯಿಂದ ಬಂದಿದೆ ಅಂತ ಡೈರೆಕ್ಟ್ ಆಗಿ ಇದನ್ನು ಹುಡ್ಕೊಂತ ಹೋಗ್ತಾರೆ. ಆದ್ರೆ ಇದು ಡೈರೆಕ್ಟ್ ಆಗಿ ಶರ್ಮಿಳಾ ಮನೆಯ ಪಕ್ಕದ ಮನೆಗೆ ಕನೆಕ್ಟ್ ಆಗಿರುತ್ತೆ. ಈಗ ಎಂಟ್ರಿ ಕೊಡ್ತಾನೆ 18 ವರ್ಷದ ಕರ್ನಾಲ್ ಕುರೈ. ಈತ ವೀರಾಜಪೇಟೆಯ ಕೊಡಗು ಡಿಸ್ಟಿಕ್ಗೆ ಸೇರಿದಂತಹ ಒಬ್ಬ ವ್ಯಕ್ತಿ. ತಾನು ತನ್ನ ಅಮ್ಮನ ಜೊತೆ ಬೆಂಗಳೂರಿಗೆ ಶಿಫ್ಟ್ ಆಗಿ ಶರ್ಮಿಳಾ ಮನೆಯ ಪಕ್ಕದ ಮನೆಯಲ್ಲಿ ಬಾಡಿಗೆಗಿರ್ತಾರೆ. ದ್ವಿತೀಯ PUC ಯಲ್ಲಿ ಒಂದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಂತ ತಗೊಂಡು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾನೆ. ಈತನ ತನ್ನ SLC ಯಲ್ಲಿ 97% ಅಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿರ್ತಾನೆ. ಇದರಿಂದ ತನ್ನ ಸೈನ್ಸ್ ಬ್ಯಾಕ್ ಗ್ರೌಂಡ್ ತಗೊಂಡು ಡಾಕ್ಟರ್ ಆಗುವ ಉದ್ದೇಶವಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ತಿಳಿದಿದೆ. ಪೊಲೀಸರು ಕರ್ನಲ್ ಕುರೈಯನ್ನು ತಮ್ಮ ವಶಕ್ಕೆ ಪಡೆದ ನಂತರ 3 ದಿನಗಳವರೆಗೆ ಈ ಒಂದು ಇನ್ವೆಸ್ಟಿಗೇಷನ್ ಸಾಗುತ್ತೆ. ಲಾಸ್ಟ್ ಅಲ್ಲಿ 3ನೇ ದಿನ ಈ ಒಂದು ಕರ್ನಲ್ ಕುರೈ ಶರ್ಮಿಳಾನ್ನು ಸಾಯಿಸುವುದಾಗಿ ಒಪ್ಕೋತಾನೆ. ಸಾಯಂಕಾಲ ಸಮಯದಲ್ಲಿ ಕುರೈಗೆ ಟೆರೆಸ್ ಮೇಲೆ ಹೋಗಿ ಓದುವ ಅಭ್ಯಾಸವಿರುತ್ತೆ. ಶರ್ಮಿಳಾಗೆ ಗಿಡಗಳಂದ್ರೆ ತುಂಬಾ ಇಷ್ಟ. ಈ ಒಂದು ಕಾರಣದಿಂದಾಗಿ ಟೆರೆಸ್ ಮೇಲೆ ತುಂಬಾ ಗಿಡಗಳನ್ನು ನೆಟ್ಟಿರ್ತಾಳೆ. ಇದಕ್ಕೆ ನೀರು ಹಾಕುವ ಕ್ರಮವಾಗಿ ಡೈಲಿ ಸಾಯಂಕಾಲ ಸಮಯದಲ್ಲಿ ಆಕೆ ಕೂಡ ಟೆರೆಸ್ ಮೇಲೆ ಬರ್ತಾ ಇರ್ತಾಳೆ. ಕುರೈಗೆ ಬಂದು 18 ವರ್ಷ, ಶರ್ಮಿಳಾಗೆ ಬಂದು 34 ವರ್ಷ. ಇವರಿಬ್ಬರ ಮಧ್ಯೆ 16 ವರ್ಷದ ಡಿಫರೆನ್ಸ್ ಇದೆ. ಶರ್ಮಿಳಾ ಕುರೈನ ನೋಡಿ ತನ್ನ ತಮ್ಮದ ರೀತಿಯಾಗಿ ಊಹಿಸಿಕೊಂಡು ಒಂದು ಸ್ಮೈಲ್ ಅನ್ನು ಕೊಟ್ಟಿರ್ತಾಳೆ.
ಈ ಒಂದು ಸ್ಮೈಲ್ ಕೊಟ್ಟದ ಕಾರಣದಿಂದಾಗಿ ಕುರೈ ಶರ್ಮಿಲಾವನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾನೆ. ಈಕೆ ಟೆರಸ್ ಮೇಲೆ ಯಾವ ಸಮಯಕ್ಕೆ ಬರ್ತಾಳೆ, ಯಾವ ಸಮಯಕ್ಕೆ ಆಫೀಸ್ಗೆ ಹೋಗ್ತಾಳೆ, ಆಫೀಸಿಂದ ರಿಟರ್ನ್ ಯಾವಾಗ ಬರ್ತಾರೆ, ಯಾವ ಸಮಯದಲ್ಲಿ ಒಬ್ಬಂಟಿಯಾಗಿರ್ತಾಳೆ ಅಂತ ಕಂಪ್ಲೀಟ್ ಡಿಟೇಲ್ ಇನ್ಫಾರ್ಮೇಷನ್ನ ಅವನು ಕಲೆಕ್ಟ್ ಮಾಡಿರ್ತಾನೆ. ಆಕೆ ಟೆರಸ್ ಮೇಲೆ ಬರಬೇಕಾದ್ರೆ ಈತನು ಕೂಡ ಬಟ್ಟೆ ಒಣಗಾಕುವ ಒಂದು ಕ್ರಮವಾಗಿ ಒಂದು ಇಂಟೆನ್ಷನ್ ಇಟ್ಕೊಂಡು ಆಕೆಯನ್ನು ಭೇಟಿ ಮಾಡೋಕ್ಕೆ ಇವನು ಸಹ ಟೆರಸ್ ಮೇಲೆ ಹೋಗ್ತಾ ಇರ್ತಾನೆ. ಆದರೆ ಇದೇ ತಿಂಗಳು ಶರ್ಮಿಲಾನ ರೂಮ್ಮೇಟ್ ದಿಲ್ಲಿಗೆ ಹೋಗಿರ್ತಾಳೆ ಕೆಲಸದ ವಿಚಾರವಾಗಿ 14 ದಿನ. ಇದನ್ನು ತಿಳಿದುಕೊಂಡ ಕರ್ನಲ್ ಕುರೈ ಆಕೆಯ ಮನೆಗೆ ಗ್ರಿಲ್ ಇಲ್ಲ ಅಂತ ತಿಳಿದು ಆ ಒಂದು ಗ್ರಿಲ್ಗೆ ಸ್ಲೈಡಿಂಗ್ ಡೋರ್ ಹತ್ರ ಒಂದು ಬುಕ್ ಅನ್ನು ಅಡ್ಡ ಹಾಕ್ತಾನೆ. ಆ ಬುಕ್ ಅಡ್ಡ ಇರೋ ಕಾರಣದಿಂದಾಗಿ ಆ ಡೋರ್ ಸರಿಯಾಗಿ ಕ್ಲೋಸ್ ಆಗಿರೋದಿಲ್ಲ. ಈ ಒಂದೆಲ್ಲ ಇನ್ಸಿಡೆಂಟ್ಸ್ ಅನ್ನು ಅಬ್ಸರ್ವ್ ಮಾಡಿದ ಕರ್ನಲ್ ಕುರೈ ಜನವರಿ 3ನೇ ತಾರೀಕು ರಾತ್ರಿ 9 ಗಂಟೆ ಸಮಯದಲ್ಲಿ ಆಕೆ ಇದ್ದಂತಹ ಬಿಲ್ಡಿಂಗ್ ನ ಬಾಲ್ಕನಿ ಹತ್ತಿ ಸ್ಲೈಡಿಂಗ್ ಡೋರ್ ಮುಖಾಂತರ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಾನೆ. ಆ ಸಮಯಕ್ಕೆ ಶರ್ಮಿಲಾ ಊಟ ಎಲ್ಲ ಮುಗಿಸಿ ಹಾಲು ಕುಡಿಯುವ ಒಂದು ಕ್ರಮವಾಗಿ ಸ್ಟವ್ ಮೇಲೆ ಸ್ಲೋ ಫ್ಲೇಮ್ ಅಲ್ಲಿ ಹಾಲನ್ನು ಇಟ್ಟಿರ್ತಾಳೆ. ಸೌಂಡ್ ಬಂದ ನಂತರ ಆಕೆ ಬೆಡ್ರೂಮ್ಗೆ ಬಂದು ನೋಡಿದ್ರೆ ಕರ್ನಲ್ ಕುರೈ ಆಲ್ರೆಡಿ ಅಲ್ಲಿರ್ತಾನೆ. ಈಗ ಕುರೈ ತನ್ನ ಕಾಮುಕ ಆಸೆಯನ್ನು ಆಕೆ ಮುಂದೆ ಇಟ್ಟಾಗ ಆ ಗಾಬರಿಯಲ್ಲಿ ಏನು ಮಾಡಬೇಕಂತ ಅರ್ಥ ಆಗದೆ ಕಿರಿಚಕ್ಕೆ ಶುರು ಮಾಡ್ತಾಳೆ. ಈಕೆ ಕಿರಿಚಿದ್ರೆ ಬೇರೆಯವರು ಬರ್ತಾರೆ ಅಂತ ಅಬ್ಸರ್ವ್ ಮಾಡಿದ ಕುರೈ ಆ ಒಂದು ದಿಬ್ಬಿನ ಸಹಾಯದಿಂದ ಆಕೆ ಮೂಗು ಹಾಗೆ ಬಾಯಿಯನ್ನು ಸಹ ಅಮಿಕಿ ಇಟ್ಕೋತಾನೆ. ಸ್ವಲ್ಪ ಸಮಯದಲ್ಲೇ ಆಕೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾಳೆ. ಆಕೆಯನ್ನು ಈತ ಕಿಚನ್ಗೆ ಎಳ್ಕೊಂಡು ಹೋಗಿ ಅಲ್ಲಿದ್ದಂತಹ ಬಟ್ಟೆಗಳನ್ನ ಸಹ ಸ್ಟವ್ ಮೇಲೆ ಹಾಕಿ ಒಂದು ಗ್ಯಾಸ್ನ ಲೀಕ್ ಮಾಡಿ ಇದೊಂದು ಫೈರ್ ಇನ್ಸಿಡೆಂಟ್ ಆಗಿ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ನಂತರ ಆಕೆಯ ಫೋನನ್ನು ಎತ್ಕೊಂಡು ಅವನು ಮುಟ್ಟಿರುವ ಪ್ರತಿಯೊಂದು ವಸ್ತುವನ್ನು ಕ್ಲೀನ್ ಮಾಡ್ತಾ ಸ್ಲೈಡಿಂಗ್ ಡೋರ್ ಮುಖಾಂತರ ಆಚೆ ಬರ್ತಾನೆ. ಸ್ವಲ್ಪ ಸಮಯಕ್ಕೆಲ್ಲ ಫೈರ್ ಎಲ್ಲ ಒತ್ತಿರೋಕ್ಕೆ ಶುರು ಆಗುತ್ತೆ. ಅಲ್ಲಿದ್ದಂತಹ ವುಡ್ ವರ್ಕ್ ಆಗಲಿ ಬೆಡ್ ಆಗಲಿ ಎಲ್ಲ ಕಂಪ್ಲೀಟ್ ಆಗಿ ಸುಟ್ಟು ಬೂದಿ ಹಾಕಿ ಶುರು ಆಗುತ್ತೆ. ಇದನ್ನು ನೋಡಿದ ಓನರ್ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಈ ಕಡೆ ಶರ್ಮಿಲಾ ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಬೇಕಾದ್ರೆ ಅಷ್ಟೊಂದು ಸುಲಭ ಮಾತಲ್ಲ. ಈಕೆ ಸಂಪಾದನೆ ಮಾಡೋ ದುಡ್ಡಿಂದ ಅವರ ಫ್ಯಾಮಿಲಿಯನ್ನು ಸಹ ರನ್ ಆಗ್ತಾ ಇರುತ್ತೆ. ಈಗ ಈಕೆ ಒಂದು ಸಾವಿನಿಂದ ಅವರ ಫ್ಯಾಮಿಲಿ ಕೂಡ ನಾಶ ಆಗುತ್ತೆ. ಈ ಕಡೆ ಕುರೈ ಫ್ಯಾಮಿಲಿ ನೋಡೋದಾದ್ರೆ ಕುರೈನ ಜೀವನ ಮಾತ್ರ ನಾಶವಾಗಲಿಲ್ಲ, ಆತನ ನಂಬಿಕೊಂಡಂತಹ ಫ್ಯಾಮಿಲಿ, ಆತನ ನಂಬಿಕೊಂಡಂತಹ ಅಮ್ಮ ಕೂಡ ಈ ಒಂದು ಇನ್ಸಿಡೆಂಟ್ ಇಂದ ಎಲ್ಲ ನಾಶವಾಗುತ್ತೆ. ಒಂದು ಕಾಮುಕದ ಆಸೆಗೋಸ್ಕರ ಈ ಎರಡೂ ಫ್ಯಾಮಿಲಿಯ ಜೀವನ ರಸ್ತೆಗೆ ಬರುವಂತಾಗಿದೆ. ಪೊಲೀಸರು ಕುರೈನ ಅರೆಸ್ಟ್ ಮಾಡಿದ್ದಾರೆ. ಇವನಿಗೆ BNS ಅಡಿಯಲ್ಲಿ 103 ಸಬ್ಸೆಕ್ಷನ್ 1 ಅಲ್ಲಿ ಕೊಲೆ ಆರೋಪ ಆಗಿದೆ. ಅಟೆಂಪ್ಟ್ ಟು ರೇಪ್, ಸೆಕ್ಸುವಲ್ ಅಸಾಲ್ಟ್ಗೆ ಯತ್ನಿಸಿದ ಕಾರಣಕ್ಕೆ 64 ಸಬ್ಸೆಕ್ಷನ್ 2 ಕೂಡ ಬುಕ್ ಆಗಿದೆ. ಸಾಕ್ಷಿ ನಾಶ ಮಾಡಿದ್ದಕ್ಕೆ ಸೆಕ್ಷನ್ 238 ಕೂಡ ಇದರ ಮೇಲೆ ಬುಕ್ ಆಗಿದೆ. ಗಂಭೀರವಾಗಿ ಗಾಯಗೊಳಿಸಿದ್ದಕ್ಕೆ ಸೆಕ್ಷನ್ 66 ಕೂಡ ಇವರ ಮೇಲೆ ಬುಕ್ ಆಗಿದೆ. ಈ ಎಲ್ಲ ಸೆಕ್ಷನ್ ಮೇಲೆ ಈತನಿಗೆ ಕೇಸ್ ಕೂಡ ಬುಕ್ ಆಗಿದೆ. ಈಗ ಕರ್ನಲ್ ಕುರೈ ಪೊಲೀಸ್ ಅಂಡರ್ ಇದ್ದಾರೆ. ನ್ಯಾಯ ಸಂಹಿತೆ ಅವನಿಗೆ ಯಾವ ಶಿಕ್ಷೆ ನೀಡುತ್ತೆ ಅಂತ ನಾವು ನೋಡಬೇಕಾಗಿದೆ. ಒಬ್ಬ ಹುಡುಗ ಆಗಿರ್ಬೋದು, ಒಂದು ಹುಡುಗಿ ಆಗಿರ್ಬೋದು, ಕೆಲಸದ ವಿಚಾರವಾಗಿ ಇಲ್ಲಂದ್ರೆ ಬೇರೆ ವಿಚಾರವಾಗಿ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗ್ಬೇಕಾದ್ರೆ ಅಲ್ಲಿ ತಗೋಬೇಕಂತ ಮೇಜರ್ ಸೇಫ್ಟಿ ಕ್ರಮಗಳೇನಿದೆ ನಾವು ಗಮನದಲ್ಲಿ ಇಟ್ಕೋಬೇಕು. ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ನಮ್ಮ ಸೇಫ್ಟಿ ಅನ್ನೋದು ಮೇನ್ ಪ್ರಿಯಾರಿಟಿ ಆಗಿ ಇಲ್ಲಿ ತಗೋಬೇಕಾಗುತ್ತೆ. ಯಾವುದೇ ಜಗಳ ನಡೆದ್ರು, ಗಲಾಟೆ ನಡೆದ್ರು, ಯಾವ್ದಾದ್ರು ಅನ್ವಾಂಟೆಡ್ ಸಿಚುವೇಶನ್ ಕ್ರಿಯೇಟ್ ಆದ್ರು ಅಲ್ಲಿಂದ ಸೇಫ್ ಆಗಿ ಎಸ್ಕೇಪ್ ಆಗೋದನ್ನ ನಾವು ನೋಡಬೇಕಾಗುತ್ತೆ. ಯಾವುದೇ ಒಂದು ಹೌಸ್ ಅನ್ನ ಅಥವಾ ಒಂದು ಅಪಾರ್ಟ್ಮೆಂಟ್ ಅನ್ನ ನಾವು ಬಾಡಿಗೆ ತಗೋತಾ ಇದೀವಿ ಅಂದ್ರೆ ಅಲ್ಲಿ ಮೇನ್ ಆಗಿ CCTV ಇದೆಯಾ, ಸೆಕ್ಯೂರಿಟಿ ಇದಾರಾ, ನಮಗೆ ಸೇಫ್ಟಿ ಇದೆಯಾ ಅಂತ ಮೇನ್ ಪ್ರಿಯಾರಿಟಿ ಆಗಿ ನೋಡ್ಕೋಬೇಕಾಗುತ್ತೆ. ನಾವು ಮನೆ ತಗೋತಾ ಇರಬೇಕಾದ್ರೆ ಆ ಜಾಗದಿಂದ ನಮ್ಮ ವರ್ಕ್ ಪ್ಲೇಸ್ಗೆ ಎಷ್ಟು ದೂರ ಅಂತ ಮಿನಿಮಮ್ 3 to 4 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ನಾವು ಮನೆ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಗೊತ್ತಿಲ್ಲದೆ ಜಾಗದಲ್ಲಿ ಅನ್ವಾಂಟೆಡ್ ಆಗಿ ಟ್ರಾವೆಲ್ ಮಾಡೋದು ಕೂಡ ತುಂಬಾ ಕಷ್ಟವಾಗಿರುತ್ತೆ. ಯಾವುದೇ ಒಂದು ಹೊಸ ಅಪಾರ್ಟ್ಮೆಂಟ್ ಅಲ್ಲಾಗ್ಲಿ ಇಲ್ಲ ಒಂದು ಸೊಸೈಟಿಯಲ್ಲಿ ಮನೆ ತಗೋಬೇಕಾದ್ರೆ ಫಸ್ಟ್ ಆಗಿ ಫೈರ್ ಅಲಾರಂ ಎಲ್ಲಿದೆ, ಫೈರ್ ಎಕ್ಸಿಟ್ ಎಲ್ಲಿದೆ ಅಂತ ನಾವು ಫಸ್ಟ್ ನೋಡ್ಕೋಬೇಕಾಗುತ್ತೆ. ನೈಟ್ ಶಿಫ್ಟ್ ಮಾಡ್ತಾ ಇರೋ ಎಂಪ್ಲಾಯೀಸ್ ಆಗಿರ್ಬೋದು, ಬೇರೆಯವರ ಅದರ ಲಿಫ್ಟ್ ಕೇಳಿದ ಸಂದರ್ಭದಲ್ಲಿ ಅದನ್ನು ಅವಾಯ್ಡ್ ಮಾಡಿ ಓಲಾ ಅಥವಾ ಊಬರ್ ಆ್ಯಪ್ ಅನ್ನು ಬುಕ್ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಒಂದು ಕ್ಯಾಬ್ ಅನ್ನು ಮಾತಾಡ್ಕೊಂಡ್ರು ಅವನ ಮಧ್ಯದಲ್ಲಿ ಯಾವುದೇ ಒಂದು ಇನ್ಸಿಡೆಂಟ್ ನಡೆದ್ರು ಕೂಡ ಆ ಕ್ಯಾಬ್ ಯಾವುದು ಅಂತ ನಮ್ಗೆ ಗೊತ್ತಾಗೋದು ಅಸಾಧ್ಯವಾಗಿರುತ್ತೆ. ಹುಡುಗಿರು ಒಂದು ಫ್ಲಾಟ್ ಅನ್ನ ಅಲ್ಲಂದ್ರೆ ಒಂದು ಅಪಾರ್ಟ್ಮೆಂಟ್ ಅನ್ನ ರೆಂಟಿಗೆ ಪಡಿತಾ ಇರಬೇಕಾದ್ರೆ ಆ ರೂಮ್ಗೆ ಎಲೆಕ್ಟ್ರಿಷಿಯನ್ ಅಥವಾ ಪ್ಲಂಬರ್ ಅಥವಾ ಬೇರೆಯವರು ಯಾರೇ ಬಂದಾಗ ಬೇರೆಯವರ ಜೊತೆ ಕಾಲಲ್ಲಿ ಕಮ್ಯುನಿಕೇಟ್ ಆಗಿರೋದು ತುಂಬಾ ಉತ್ತಮವಾಗಿರುತ್ತೆ. ಅವನ ತಲೆಯಲ್ಲಿ ಇಂಟೆನ್ಷನ್ ಬಂದರೂ ಸಹ ನಾವು ಕಾಲಲ್ಲಿ ಇರೋದ್ರಿಂದ ಅವನು ಡಿಸ್ಟ್ರಾಕ್ಟ್ ಆಗೋ ಸಂದರ್ಭ ಜಾಸ್ತಿ ಆಗಿರುತ್ತೆ. ನಿಮ್ಮ ಆಫೀಸಲ್ಲಾಗಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಗ್ರೂಪಲ್ಲಾಗಲಿ ನಾವು ಒಬ್ಬಂಟಿಯಾಗಿದ್ದೀವಿ ರೂಮ್ ಮಾಡ್ಕೊಂಡು ಅಂತ ಹೇಳ್ಕೊಳ್ಳೋದು ತಪ್ಪಾದ ವಿಷಯವಾಗಿರುತ್ತೆ. ಒಂದು ಲೊಕೇಶನ್ ಇಂದ ನೀವು ಮೂವ್ ಆಗ್ತಾ ಇದ್ರೆ ಅಂದ್ರೆ ನಿಮ್ಮ ಲೈವ್ ಲೊಕೇಶನ್ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರೋದು ಉತ್ತಮವಾಗಿರುತ್ತೆ. ನೀವು ಒಂದು ಟ್ರಾವೆಲ್ಗೋಸ್ಕರ ಯಾವುದೇ ಒಂದು ಕ್ಯಾಬ್ ಅಥವಾ ಒಂದು ಬೈಕನ್ನು ಬುಕ್ ಮಾಡಿದಾಗ ಅದರ ಒಂದು ನಂಬರ್ ಪ್ಲೇಟನ್ನು ಫೋಟೋ ತೆಗೆದು ನಿಮ್ಮ ಒಂದು ಫ್ಯಾಮಿಲಿಗೆ ಸೆಂಡ್ ಮಾಡಿರೋದು ತುಂಬ ಉತ್ತಮವಾಗಿರುತ್ತೆ. ಯಾಕಂದರೆ ಮಧ್ಯದಲ್ಲಿ ಏನೇ ಆದರೂ ಸಹ ಅವನ ಡೀಟೇಲ್ಸ್ ನಾವು ಪಡೆಯಬಹುದಾಗಿರುತ್ತೆ. ಸಡನ್ ಆಗಿ ಪರಿಚಯ ಆದ ವ್ಯಕ್ತಿಗಳಿಗೆ ನಮ್ಮ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡೋದು ಸಹ ತಪ್ಪಾದ ವಿಷಯವಾಗಿರುತ್ತೆ. ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆದರೆ ಗೊತ್ತಿಲ್ಲದ ಅಂಗಡಿಗಳ ಹತ್ರ ಚಾರ್ಜಿಂಗ್ ಹಾಕೋದು ಸಹ ತಪ್ಪಾಗಿರುತ್ತೆ. ಯಾಕಂದರೆ ಅದರಿಂದ ನಮ್ಮ ಮೊಬೈಲ್ಸ್ ಹ್ಯಾಕ್ ಮಾಡ್ಬೋದು, ನಮ್ಮಲ್ಲಿರುವಂಥ ಪರ್ಸ್ನಲ್ ಆಗಿರ್ಬೋದು, ಅಲ್ಲದೆ ನಮ್ಮ ಫೋನ್ ಪೇದಲ್ಲಿರುವಂಥ ಹಣವನ್ನು ಸಹ ಅವ್ರು ಕದಿಯಬಹುದಾಗಿರುತ್ತೆ. ಇದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಪವರ್ ಬ್ಯಾಂಕ್ಸ್ ಕ್ಯಾರಿ ಮಾಡೋದು ಉತ್ತಮವಾಗಿರುತ್ತೆ.
ಯಾವುದೇ ಒಂದು ಸಿಟಿಗೆ ಹೋಗಿರುವ ಸಂದರ್ಭದಲ್ಲಿ ಅಲ್ಲಿ ಎಮರ್ಜೆನ್ಸಿ ಪೊಲೀಸ್ ನಂಬರನ್ನು ಎಮರ್ಜೆನ್ಸಿ ಅಲರ್ಟ್ ಆಗಿ ಇಟ್ಕೊಳ್ಳೋದು ಉತ್ತಮವಾಗಿರುತ್ತೆ. ಹುಡುಗಿರಿಗೆ ನೈಟ್ ಶಿಫ್ಟ್ ಅಥವಾ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಹೋಗುವ ಸಂದರ್ಭದಲ್ಲಿ ಒಂದು ಬ್ಯಾಗಲ್ಲಿ ಒಂದು ಪೆಪ್ಪರ್ ಸ್ಪ್ರೇ ಕ್ಯಾರಿ ಮಾಡೋದು ಉತ್ತಮವಾಗಿರುತ್ತೆ. ಸಡನ್ ಆಗಿ ಬೇರೆ ವ್ಯಕ್ತಿಗಳು ನಮ್ಮ ಹತ್ರ ಬಂದಾಗ ಇದು ಹೆಲ್ಪ್ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆಫೀಸಿಂದ ನಿಮ್ಮ ಮನೆಗೆ ಹೋಗಬೇಕಾದ್ರೆ ಒಂದು ಶಾರ್ಟ್ ಕಟ್ ಇಟ್ಟಿದ್ರು ಅದನ್ನು ಅವಾಯ್ಡ್ ಮಾಡಿ ತುಂಬಾ ಜನರಿರುವ ಒಂದು ಪ್ರದೇಶದಿಂದ ನಿಮ್ಮ ಒಂದು ಮನೆಗೆ ರೀಚ್ ಆಗೋದು ಉತ್ತಮವಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಈ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿ, ಅವರು ಸಹ ಸೇಫ್ ಆಗಿರಲಿ. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಾನು ನಿಮ್ಮ ಆನಂದ್. ಅಂಟಿಲ್ ದೆನ್